ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮುಂಜಾನೆ ಸಮಯ ನಿಮಗೆ ಹೇಗಿದೆ? ಸಂತೋಷವಾಗಿ ಉಲ್ಲಾಸವಾಗಿ ಇದೆಯಾ? ಅಥವಾ ಒಂದು ಭಾರವಾಗಿ, ಚಿಂತೆಯಾಗಿ, ಕಳವಳವಾಗಿ ಇದೆಯಾ? ಮುಂಜಾನೆ ಏಳುವಾಗಲೇ ನಿಮ್ಮ ಹೃದಯ ಹೇಗಿದೆ ಎಂಬುದಾಗಿ ಯೋಚಿಸಿ ನೋಡಿರಿ. ಯಾವುದೊಂದು ಬಾಧೆ ಇದೆಯಾ? ಯೇಸು ಕ್ರಿಸ್ತನು ಸಂಗಡ ಇದ್ದಾನೆ. ಆತನು ಪಕ್ಕದಲ್ಲಿಯೇ ಇದ್ದಾನೆ. ಆತನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಅದನ್ನು ಅರಿತುಕೊಂಡರೆ ದೊಡ್ಡ ಒಂದು ಸಂತೋಷ ಬರುತ್ತದೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆಂಬುದಾಗಿ ಕೇಳುತ್ತೀರಾ? ಈ ಸ್ಥಳವನ್ನು ನೋಡುತ್ತೀರಲ್ಲ, ಮಿಷನ್ ವಿಡಾ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಪೋರ್ಚುಗೀಸ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಇದು ಎಲ್ಲಿದೆ ಎಂದು ಕೇಳುತ್ತೀರಾ? ದಕ್ಷಿಣ ಅಮೆರಿಕಾದಲ್ಲಿ ಬ್ರೆಜಿಲ್ ಎಂಬಂತ ದೇಶ ಇದೆ ಅಲ್ಲ, ಅದರ ರಾಜಧಾನಿ ರಿಯೋ. ಅಲ್ಲಿ ಆ ಪಟ್ಟಣದಿಂದ ಸ್ವಲ್ಪ ಹೊರಗೆ ಹೋದರೆ ಗ್ರಾಮಗಳು. ಬಹಳ ಸುಂದರವಾಗಿದೆ. ಬೆಟ್ಟ ಪ್ರದೇಶಗಳು, ತೋಟಗಳು, ಪ್ರಕೃತಿಯ ಸೌಂದರ್ಯ. ಇಲ್ಲಿ ಒಂದು ಹೋಮ್ ಅನ್ನು ನಡೆಸುತ್ತಾ ಇದ್ದಾರೆ. ಯೇಸುವಿನ ಪ್ರೀತಿಯಿಂದ ತುಂಬಿ ಗಂಡ ಹೆಂಡತಿ ದೇವರ ದರ್ಶನವನ್ನು ಪಡೆದು ಒಂದು ಹೋಮ್ ನಡೆಸುತ್ತಿದ್ದಾರೆ. ಸಾಧಾರಣವಾಗಿ ಹೋಮ್ ಅನ್ನುವಾಗ ಚಿಕ್ಕ ಮಕ್ಕಳಿಗೆ ಅಥವಾ ಅನಾಥ ಮಕ್ಕಳಿಗೆ ಇಟ್ಟಿರುತ್ತಾರಲ್ವ. ಆದರೆ ಈ ಹೋಮ್ ಹೇಗಂದರೆ, ಇವರು ಬೀದಿಗಳಲ್ಲಿ ಹೋಗಿ ಸುವಾರ್ತೆಯನ್ನು ಸಾರುವಾಗ ಮದ್ಯಪಾನಕ್ಕೆ ದಾಸರಾಗಿ, ಮಾದಕ ವಸ್ತುಗಳಿಗೆ ದಾಸರಾಗಿ, ಕುಟುಂಬಸ್ಥರಿಂದ ತಿರಸ್ಕರಿಸಲ್ಪಟ್ಟು ಬೀದಿಗೆ ತಳ್ಳಲ್ಪಟ್ಟಂತ ಅವಸ್ಥೆಯಲ್ಲಿ ನಂಬಿಕೆ ಇಲ್ಲದವರಾಗಿ ಇರುತ್ತಾರಲ್ಲ, ಆ ರೀತಿಯ ಆತ್ಮಗಳಿಗೆ ಯೇಸುವಿನ ಕುರಿತಾಗಿ ಹೇಳಿ ಈ ಹೋಮ್ಗೆ ಕರೆತಂದು ಇಲ್ಲಿ ಅವರನ್ನು 7 ತಿಂಗಳು ತಂಗಿಸಿ ಒಳ್ಳೆ ವಸ್ತ್ರ, ಒಳ್ಳೆ ಆಹಾರ, ತಂಗುವುದಕ್ಕೆ ಸ್ಥಳ ಎಲ್ಲ ಕೊಡುತ್ತಾರೆ. ಅವರನ್ನು ಇಟ್ಟುಕೊಂಡು ಪರಾಮರಿಸಿ ಯೇಸುವಿನ ಪ್ರೀತಿಯ ಮಾತುಗಳನ್ನು ಹೇಳಿ ಪ್ರಾರ್ಥಿಸಿ 7 ತಿಂಗಳಲ್ಲಿ ಅವರು ಕಂಪ್ಲೀಟ್ ಆಗಿ ಡೆಲಿವರ್ ಆಗಿಬಿಡುತ್ತಾರೆ. ಎಲ್ಲ ಮದ್ಯಪಾನ, ಮಾದಕ ವಸ್ತುಗಳಿಂದ ಬಿಡುಗಡೆ ಹೊಂದಿ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡಂತ ಹೊಸ ವ್ಯಕ್ತಿಗಳಾಗಿ, ಅದರ ನಂತರ ಅವರು ತಮ್ಮ ಮನೆಗಳಿಗೆ ಹೋಗಬಹುದು, ಬದುಕಬಹುದು, ಕೆಲಸ ಮಾಡಬಹುದು. ಅದಕ್ಕಾಗಿ ಅವಕಾಶಗಳನ್ನು ಮಾಡಿಕೊಡುತ್ತಾರೆ. ಇಲ್ಲ, ನಮಗೆ ಯಾರೂ ಇಲ್ಲ, ನಾವು ಅನಾಥರು ಎಂಬುದಾಗಿ ಹೇಳಿದರೆ ಕೊನೆಯವರೆಗೂ ಈ ಹೋಮ್ನಲ್ಲೇ ಇಟ್ಟುಕೊಂಡು ಅವರನ್ನು ಪರಾಮರಿಸುತ್ತಾರೆ. ಈ ರೀತಿಯಾಗಿ ಈ ಬ್ರೆಜಿಲ್ ದೇಶದಲ್ಲಿ 10 ರಾಜ್ಯಗಳಲ್ಲಿ 15 ಕಡೆ ಈ ರೀತಿ ನಡೆಸುತ್ತಾ ಇದ್ದಾರೆ. ಸಾವಿರಾರು ಜನರನ್ನು ಪರಾಮರಿಸುತ್ತಾ ಇದ್ದಾರೆ. ಇದು ಯೇಸು ಕ್ರಿಸ್ತನು ಅವರಿಗೆ ಕೊಟ್ಟಂತ ದರ್ಶನ. ಈ ರೀತಿ ಬಾಧಿಸಲ್ಪಟ್ಟ ಜನರು ಇದ್ದಾರೆ, ಅವರನ್ನು ಪರಾಮರಿಸಬೇಕು ಎಂಬುದಾಗಿ. ನೋಡಿರಿ, ಗಂಡ ಹೆಂಡತಿಯಲ್ಲಿ ದೇವರು ಆ ದರ್ಶನವನ್ನು ಕೊಟ್ಟು ಇಂದು ಎಷ್ಟು ಜನರಿಗೆ ಆಶೀರ್ವಾದವಾಗಿದ್ದಾರಲ್ಲ, ನೀವು ಕೂಡ ಮತ್ತೊಬ್ಬರಿಗೆ ಆಶೀರ್ವಾದವಾಗಿರಬೇಕು. ನೀವಿರುವ ಭಾಗಗಳಲ್ಲಿ ಬಾಧಿಸಲ್ಪಟ್ಟವರು ಎಷ್ಟೋ ಜನ ಇರುತ್ತಾರಲ್ಲ, ಪಾಪಗಳಿಂದ, ಶಾಪಗಳಿಂದ, ಬಡತನದಿಂದ, ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟು ಅವರಿಗೆ ಯೇಸುವಿನ ಪ್ರೀತಿಯನ್ನು ಹೇಳಿದರೆ ಮಾತ್ರ ಸಾಲದು, ಪ್ರೀತಿಯನ್ನು ಪ್ರಕಟಿಸಿ ತೋರಿಸಬೇಕು. ಕ್ರಿಯೆಗಳ ಮೂಲಕ ಏನಾದರೂ ಮಾಡಿರಿ, ದೇವರು ಸಂತೋಷ ಪಡುವರು. ಸರಿ, ದೇವರು ಇಂದು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ, ಎಫೆಸದವರಿಗೆ 5:10 ವಾಕ್ಯದಲ್ಲಿ, ಕರ್ತನಿಗೆ ಮೆಚ್ಚಿಕೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳುಕೊಳ್ಳಿರಿ. ನಮಗೆ ಮೆಚ್ಚಿಕೆಯಾದುದನ್ನೆಲ್ಲ ದೇವರ ಬಳಿ ಕೇಳುತ್ತೇವೆ, ನಾವು ಬಯಸುವುದನ್ನೆಲ್ಲ ಕರ್ತನು ಮಾಡಬೇಕು ಎಂಬುದಾಗಿ. ಆದರೆ ಕರ್ತನಿಗೆ ಮೆಚ್ಚಿಕೆಯಾದುದು ಏನೆಂಬುದಾಗಿ ಪರಿಶೋಧಿಸಿದ್ದೀರಾ? ದೇವರೇ, ನಿಮ್ಮ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು ಎಂಬುದಾಗಿ ಒಬ್ಬ ಭಕ್ತನು ಪ್ರಾರ್ಥಿಸಿದಂಥ ಪ್ರಾರ್ಥನೆ ವಾಕ್ಯದಲ್ಲಿ ಇದೆ. ನಾನು ಪದೇ ಪದೇ ಅದನ್ನಿಟ್ಟು ಪ್ರಾರ್ಥನೆ ಮಾಡುವೆ. ನಿಮಗೆ ಮೆಚ್ಚಿಕೆಯಾದನ್ನು ಮಾಡಲು ನನಗೆ ಕಲಿಸಿಕೊಡಿ. ನಿಮಗೆ ಮೆಚ್ಚಿಕೆಯಾದನ್ನು ಮಾಡುವುದಕ್ಕೆ ನನಗೆ ಅದನ್ನು ಪ್ರಕಟಿಸಿ. ದೇವರಿಗೆ ಮೆಚ್ಚಿಕೆಯಾದದ್ದು ಏನು? ಬೈಬಲ್ನಲ್ಲಿ ಅನೇಕ ಕಾರ್ಯಗಳು ಇದೆ. ಇದೆಲ್ಲ ದೇವರಿಗೆ ಇಷ್ಟ ಎಂಬುದಾಗಿ ಅದನ್ನೆಲ್ಲ ನಾನು ಓದಿ ಆ ವಾಕ್ಯಗಳನ್ನು ಇಟ್ಟು ಪ್ರಾರ್ಥನೆ ಮಾಡುವೆ. ನಿಮಗೆ ಮೆಚ್ಚುಗೆ ಆಗುವಂತೆ ನಾನಿದನ್ನು ಮಾಡಬೇಕು, ಈ ರೀತಿ ಬಾಳಬೇಕು, ನಡೆಯಬೇಕು, ಆ ರೀತಿ ಪ್ರಾರ್ಥನೆ ಮಾಡುವೆ. ಅದರಲ್ಲಿ ಒಂದು ದೊಡ್ಡ ಸಂತೋಷ. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ದೇವರೇ, ನಿಮಗೆ ಮೆಚ್ಚುಗೆಯಾದ್ದನ್ನು ನಾನು ಮಾಡಬೇಕು. ನನ್ನ ಕುಟುಂಬದಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ ನನ್ನ ಇಷ್ಟದಂತೆ ನನಗೆ ಮೆಚ್ಚುಗೆಯಾದ್ದನ್ನೆಲ್ಲ ಮಾಡಬಾರದು, ನಿಮಗೆ ಮೆಚ್ಚುಗೆಯಾದ್ದನ್ನು ಮಾಡಬೇಕೆಂದು ಕೇಳಿರಿ. ಅದುವೇ ನಿಜವಾದ ಕ್ರೈಸ್ತ ಜೀವಿತ, ಯೇಸುವನ್ನು ಹಿಂಬಾಲಿಸುವಂತ ಜೀವಿತ, ಯೇಸುವಿನ ಶಿಷ್ಯರಾಗಿ ಆತನನ್ನು ಹಿಂಬಾಲಿಸಿಕೊಂಡು ನಡೆಯುವಂತ ಒಂದು ಜೀವಿತ. ನಿಮ್ಮ ಜೀವಿತದಲ್ಲಿ ಇಂದು ಕೇಳಿರಿ, ದೇವರೇ, ನಿಮಗೆ ಮೆಚ್ಚುಗೆಯಾದ್ದನ್ನು ಮಾಡಲು ನಾನು ಬಯಸುತ್ತೇನೆ, ಅದರ ಕುರಿತಾಗಿ ನನಗೆ ಹೇಳಿರಿ, ಅದನ್ನು ಮಾಡಲು ಸಹಾಯ ಮಾಡಿರಿ. ನಿಮಗೆ ಇಷ್ಟ ಇಲ್ಲದಿರುವ ಯಾವುದೊಂದು ನನಗೆ ಬೇಡ, ಆ ರೀತಿ ಪ್ರಾರ್ಥಿಸಿ ಸುಂದರವಾಗಿ ನಡೆಸುವರು. ಅನೇಕ ಸಂದರ್ಭಗಳಲ್ಲಿ ನಾವಿದನ್ನು ಮರೆತು ನಮಗೆ ಇಷ್ಟವಾಗುವುದನ್ನೆಲ್ಲ ದೇವರ ಬಳಿ ಕೇಳಿ ಹೊಂದಿಕೊಂಡು ದೇವರಿದನ್ನೆಲ್ಲ ಮಾಡಿದರೆಂಬುದಾಗಿ ಹೆಮ್ಮೆಯಿಂದ ಹೇಳುತ್ತೇವೆ. ಆದರೆ ದೇವರು ನಿಮ್ಮ ನೋಡಿ ಹೇಳಬೇಕು, ನನ್ನ ಮಗನು, ನನ್ನ ಮಗಳು ನನ್ನ ಇಷ್ಟವನ್ನೆಲ್ಲ ಮಾಡುತ್ತಾರೆ, ನನಗೆ ಮೆಚ್ಚುಗೆಯಾಗುವಂತೆ ಪ್ರಾರ್ಥಿಸುತ್ತಾರೆ, ನನಗೆ ಮೆಚ್ಚುಗೆಯಾಗುವಂತೆ ಬಾಳುತ್ತಾಳೆ ಎಂಬುದಾಗಿ ನಿಮ್ಮ ಕುರಿತು ಆತನು ಸಾಕ್ಷಿ ಹೇಳಬೇಕು. ಅದುವೇ ನಿಜಕ್ಕೂ ಕೂಡ ಆಶೀರ್ವದಿಸಲ್ಪಟ್ಟಂತ ಒಂದು ಜೀವಿತ. ಇಂದು ಈ ದಿನ ಪೂರ್ತಿ ದೇವರೇ, ನಿಮಗೆ ಮೆಚ್ಚುಗೆ ಆಗುವುದನ್ನೇ ನಾನು ಮಾಡಬೇಕು,
ನಿಮಗೆ ಮೆಚ್ಚುಗೆ ಆಗುವುದನ್ನೇ ಮಾತನಾಡಬೇಕು. ನಿಮಗೆ ಮೆಚ್ಚುಗೆ ಆಗದಿರುವ ಯಾವುದೊಂದು ನನ್ನ ಜೀವಿತದಲ್ಲಿ ಬೇಡ ಎಂದು ಪ್ರಾರ್ಥಿಸಿ, ಆತನೇ ಸುಂದರವಾಗಿ ನಡೆಸುವನು. ನೀವು ಒಪ್ಪಿಸಿ ಕೊಡುವಿರಾ? ಹೃದಯದಲ್ಲಿ ಕೈಯಿಟ್ಟುಕೊಂಡು, ಯೇಸುವೆ, ನಿಮಗೆ ಮೆಚ್ಚುಗೆ ಆದುದನ್ನು ನನಗೆ ಕಲಿಸಿರಿ. ನಿಮಗೆ ಮೆಚ್ಚುಗೆ ಆಗುವಂತೆ ಮಾಡಲು, ಬಾಳಲು, ನಡೆಯಲು ನನಗೆ ಸಹಾಯ ಮಾಡಿ. ನಿಮಗೆ ಮೆಚ್ಚುಗೆ ಆಗುವಂತೆ ನಾನು ಯಾವಾಗಲೂ ಬಾಳುವುದಕ್ಕೆ ಒಪ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.